ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೋಮ್ ರೆಮಿಡಿನ ನೋಡೋಣ. ಈ ಎಲೆ ಬಗ್ಗೆ ಗೊತ್ತೇ ಇರುತ್ತೆ. ಇದನ್ನು ದೊಡ್ಡ ಪತ್ರೆ ಎಲೆ ಅಂತ ಕರೀತಾರೆ, ಅಥವಾ ಇದನ್ನು ಅಜ್ವಾನದ ಎಲೆ ಅಂತ ಕೂಡ ಕರೀತಾರೆ, ಕರ್ಪೂರವಳ್ಳಿ ಅಂತಲೂ ಕರೀತಾರೆ. ಚಿಕ್ಕ ಮಕ್ಕಳಲ್ಲಿ ಕೆಮ್ಮು, ನೆಗಡಿ ಅಥವಾ ಕಫ ಈ ರೀತಿಯ ಸಿಂಪ್ಟಮ್ಸ್ಗಳಿಗೆ ಮನೆಯಲ್ಲೇ ನಾವು ಹೋಮ್ ರೆಮಿಡಿನ ಆರಾಮಾಗಿ ಈ ದೊಡ್ಡ ಪತ್ರೆ ಎಲೆಯನ್ನು ಬಳಸಿ ಮಾಡ್ಕೊಳ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ, ಹೀಗೆ ಒಂದು ತವನ ಬಿಸಿ ಮಾಡಿಕೊಂಡು ಅದರಲ್ಲಿ ಎಲೆಗಳನ್ನು ಈ ರೀತಿ ಎರಡೂ ಸೈಡು ಬಿಸಿ ಮಾಡ್ಕೊಳ್ಬೇಕು. ಎಲೆ ಬಿಸಿ ಆಗ್ತಾ ಇದ್ದಂಗೆ ಅದು ಸಾಫ್ಟ್ ಆಗುತ್ತೆ. ಅಷ್ಟು ಮಾಡಿಕೊಂಡ್ರೆ ಸಾಕು. 2-3 ನಿಮಿಷ. ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಒಂದು ಗಿಡನ ಬೆಳೆಸೋದು ತುಂಬಾ ಉತ್ತಮ. ಈ ಗಿಡ ಬೆಳೆಸೋದಕ್ಕೆ ನಾವು ಅಷ್ಟೊಂದು ಶ್ರಮ ಏನೂ ಪಡಬೇಕಾಗಿಲ್ಲ. ದಿನಾಲೂ ನೀರು ಹಾಕಬೇಕು ಅನ್ನೋ ಟೆನ್ಷನ್ ಇಲ್ಲ. ವಾರಕ್ಕೆ 1 ದಿನ ಹಾಕಿದ್ರೆ ಸಾಕು, ಈ ಗಿಡ ತುಂಬ ಚೆನ್ನಾಗೇ ಬೆಳ್ಕೊಂಡು ಬರುತ್ತೆ. ಬಿಸಿ ಆದ ನಂತರ ಈ ರೀತಿ ನೆತ್ತಿಗೆ ನಾವು ಆ ಎಲೆಯಲ್ಲಿರೋ ರಸವನ್ನು ಹಿಂಡ್ಕೊಂಡ್ರೆ ಸಾಕು, ಅಥವಾ ಅದನ್ನು ಈ ರೀತಿ ನೆತ್ತಿ ಮೇಲೆ ಇಟ್ಟು ಓವರ್ನೈಟ್ ಬಿಟ್ಟರೂ ನಡೆಯುತ್ತೆ. ಜಾಸ್ತಿ ರಸನ ಹಾಕೋದೇನು ಬೇಡ. ಒಂದು ಎಲೆ ಈ ರೀತಿ ಹಿಂಡ್ಕೊಂಡು ರಸ ಹಾಕ್ಕೊಂಡ್ರೆ ಸಾಕು. ಏನಕ್ಕಂದರೆ ಇದು ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ. ಮತ್ತೊಂದು ರೆಮಿಡಿ ಏನಪ್ಪ ಅಂದರೆ, ಮೊದಲಿನ ಹಾಗೆ ನಾವು ಒಂದು 3-4 ಎಲೆನ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡಿದ ನಂತರ ಆ ಎಲೆಯಲ್ಲಿರೋ ರಸವನ್ನು ಈ ರೀತಿ ಹಿಂಡ್ಕೊಂಡ್ರೆ ಆ ರಸ ಬಂದ್ಬಿಡುತ್ತೆ. ಇದಕ್ಕೆ ಜೇನುತುಪ್ಪ ಸೇರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಕೆಮ್ಮು, ಕಫ ಇದೆಲ್ಲ ಕಮ್ಮಿ ಆಗುತ್ತೆ. ಇದರದ್ದು ಇನ್ನೊಂದು ಮೇಯ್ನ್ ಬೆನಿಫಿಟ್ ಏನಪ್ಪ ಅಂತಂದರೆ, ಮಕ್ಕಳಿಗೆ ಬೆನ್ನಲ್ಲಾಗಿರ್ಬೋದು, ಕೈ ಕಾಲಿನಲ್ಲಾಗಿರ್ಬೋದು, ದೇಹದ ಉಷ್ಣಾಂಶ ಜಾಸ್ತಿ ಆದಾಗ ಸಣ್ಣದಾಗಿ ಕೆಂಪು ಗುಳ್ಳೆಗಳೇಳುತ್ತೆ. ಅದಕ್ಕೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದರ ರಸವನ್ನು ಹಿಂಡಿ ಈ ರೀತಿ ಮೈಗೆಲ್ಲ ಹಚ್ಚೋದ್ರಿಂದ ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೋಡಿದ್ರಲ್ವಾ ಯಾವ ರೀತಿ ನಮ್ಮ ಸುತ್ತಮುತ್ತಲಿನಲ್ಲಿರೋ ಗಿಡಮೂಲಿಕೆಗಳನ್ನು ನಾವು ಮನೆ ಮದ್ದುಗಳಾಗಿ ಬಳಸ್ಕೊಳ್ಬೋದು ಅಂತ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.